ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಮಲ್ ಹಾಸನ್ ನಟನೆಯ ದಂಗ್ ಲೈಫ್ ಚಿತ್ರದ ಆಡಿಯೋ ಲಾಂಚ್ನಲ್ಲಿ ಶಿವರಾಜ್ ಕುಮಾರ್ ಅವರು ಭಾಗವಹಿಸಿದ್ದರು. ಶಿವಣ್ಣ ಅವರು ಕಮಲ್ ಹಾಸನ್ ಜೊತೆಗಿನ ತಮ್ಮ ಆತ್ಮೀಯ ಬಾಂಧವ್ಯವನ್ನು ಹಂಚಿಕೊಂಡವರು. ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಕಮಲ್ ಹಾಸನ್ ಅವರಿಂದ ಬಂದ ಕರೆ ಅವರಿಗೆ ಎಷ್ಟೋ ಸಂತೋಷ ನೀಡಿತು ಎಂಬ ಮಾಹಿತಿ ಕೂಡ ಶಿವಣ್ಣ ಕೂಡ ಹಂಚಿದ್ದಾರೆ ಸ್ನೇಹಿತರೆ. ಇನ್ನು ನಟನೆಯ ದಂಗ್ ಲೈಫ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ಇತ್ತೀಚೆಗೆ ಚೆನ್ನೈನಲ್ಲಿ ನಡೆಯಿತು. ಇದಕ್ಕೆ ಸ್ಟಾರ್ ಹೀರೋಗಳ ಅತಿಥಿಯಾಗಿ ಬಂದರು. ಕಮಲ್ ಹಾಸನ್ ಅವರ ಒಳ್ಳೆಯ ಗೆಳೆಯ ಹಾಗೂ ಕನ್ನಡ ಚಿತ್ರರಂಗದ ಸ್ಟಾರ್ ಹೀರೋ ಶಿವರಾಜ್ ಕುಮಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿ ಹಾಕಿದರು. ಈ ವೇಳೆ ಅವರು ಕಮಲ್ ಹಾಸನ್ ಜೊತೆಗಿನ ಬಾಂಡ್ ನೆನಪಿಸಿಕೊಂಡು ಕಮಲ್ ಹಾಸನ್ ಜೊತೆಗೆ ಮಾತನಾಡುವಾಗ ತಂದೆಯ ಜೊತೆ ಮಾತನಾಡಿದರಂತೆ ಶಿವಣ್ಣನಿಗೆ ಅನಿಸಿತು. ಇದರಿಂದಾಗಿ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ಸ್ಟಾರ್ ಹೀರೋ ದಕ್ಷಿಣ ಬಹುತೇಕ ರಾಜ್ಕುಮಾರ್ ಪರಿಚಯ ಇತ್ತು. ಕಮಲ್ ಹಾಸನ್ ಬೆಂಗಳೂರಿಗೆ ಬಂದಾಗ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿ ಹೋಗಿದ್ದರು. ಒಮ್ಮೆ ಕಮಲ್ ಹಾಸನ್ ಅವರು ಅಣ್ಣವರ ಮನೆಗೆ ಬಂದಿದ್ದರು. ಆಗ ನಡೆದ ಘಟನೆಯನ್ನು ಶಿವಣ್ಣ ನೆನಪಿಸಿಕೊಂಡಿದ್ದಾರೆ. ಒಮ್ಮೆ ಕಮಲ್ ಅವರು ನಮ್ಮ ಮನೆಗೆ ಬಂದಿದ್ದರು. ಅವರು ಹಾಗೂ ನನ್ನ ತಂದೆ ಮಾತನಾಡುತ್ತಿದ್ದರು. ಕಮಲ್ ಹಾಸನ್ ಅವರನ್ನೇ ನಾನು ನೋಡುತ್ತಿದ್ದೆ. ನಾನು ರಾಜ್ಕುಮಾರ್ ಮಗ ಅನ್ನೋದು ಅವರಿಗೆ ತಿಳಿಯಿತು. ಅವರು ಬಂದು ನನಗೆ ಹ್ಯಾಂಡ್ ಶೇಕ್ ಮಾಡಿದರು. ನಾನು ಹ್ಯಾಂಡ್ ಕೊಡದೆ ಹಾಗೆ ಕೇಳಿದೆ. ಅವರು ಓಕೆ ಅಂದರು. ಅಪ್ಪುಗೆ ಕೊಟ್ಟ ಬಳಿಕ ನಾನು 3 ದಿನದ ಸ್ನಾನವನ್ನೇ ಮಾಡಲಿಲ್ಲ. ನಾನು ಅಷ್ಟು ದೊಡ್ಡ ಅಭಿಮಾನಿ ಕಮಲ್ ಹಾಸನ್ ಸಿನಿಮಾಗಳು ನಾನು ಮೊದಲ ದಿನ ಮೊದಲನೇ ಶೋ ನೋಡುವುದು ಎಂದು ಶಿವಣ್ಣ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ಇನ್ನು ಶಿವರಾಜ್ ಕುಮಾರ್ ಅವರು ಕ್ಯಾನ್ಸರ್ ಸರ್ಜರಿಗಾಗಿ ಮಿಯಾಮಿಗೆ ತೆರಳಿದರು. ಈ ವೇಳೆ ಕಮಲ್ ಅವರು ಶಿವರಾಜ್ ಕುಮಾರ್ಗೆ ಕರೆ ಮಾಡಿದರು. ಆ ಘಟನೆಯನ್ನು ಶಿವಣ್ಣ ನೆನಪಿಸಿಕೊಂಡಿದ್ದಾರೆ. ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಾನು ಶಸ್ತ್ರಚಿಕಿತ್ಸೆಗಾಗಿ ಮಿಯಾಮಿಯಲ್ಲಿದ್ದೆ. ಕಮಲ್ ಸರ್ ನನಗೆ ಕರೆ ಮಾಡಿ ಮಾತನಾಡಿದರು. ಆ ಸಮಯದಲ್ಲಿ ಅವರು ಚಿಕಾಗೋದಲ್ಲಿ ಇದ್ದರು. ಅವರ ಕರೆ ನನ್ನ ತುಂಬಾ ಖುಷಿಯನ್ನು ನೀಡಿತು ಎಂದು ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಶಿವರಾಜ್ ಕುಮಾರ್ ಜೊತೆ ಮಾತನಾಡಿದ ಬಳಿಕ ಕಮಲ್ ಹಾಸನ್ ಅವರು ಅಂತರಂತೆ ಕಮಲ್ ಹೇಳಿದ ಆ ಮಾತನ್ನು ನಾನು ಎಂದಿಗೂ ಮರೆಯೋದಿಲ್ಲ. ಇನ್ನು ನನ್ನ ತಂದೆಯೊಂದಿಗೆ ಮಾತನಾಡುತ್ತಿರುವಂತೆ ಭಾಸವಾಯಿತು ಎಂದು ಶಿವಣ್ಣ ಕೂಡ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಶಿವರಾಜ್ ಕುಮಾರ್ ಅವರ ಎಂಥ ಬಾಂಧವ್ಯ ಎಂದು ಸ್ನೇಹಿತರೆ. ಇದೇ ಥರ ಬಾಂಡಿಂಗ್ ಚೆನ್ನಾಗಿ ಬೆಳಿಬೇಕಂತ ನಾವು ಕೂಡ ಹಾರೈಸ್ತೇವೆ ಸ್ನೇಹಿತರೆ. ಪ್ಲೀಸ್ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಗುಡ್ ಬೈ, ಗುಡ್ ಲಕ್, ಥ್ಯಾಂಕ್ ಯು, ಬಾಯ್ ಸ್ನೇಹಿತರೆ, ಬಾಯ್.